ಜೂನ್ 21ರಂದು ಕೆಪಿಸಿಸಿ ಅಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭ. 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರಿಂದ ಶಕ್ತಿ ಪ್ರದರ್ಶನ. ಶಿಡ್ಲಘಟ್ಟ. ಇದೇ ಜೂನ್ 21ರಂದು ಭಾನುವಾರ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಅವರ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದ್ದು ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಭಾಗವಹಿಸಲಿದ್ದಾರೆ ಅಂತ ಶಿಡ್ಲಘಟ್ಟದ 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ತಿಳಿಸಿದ್ದಾರೆ. ಕೆಪಿಸಿಸಿ ನೂತನ ಅಧ್ಯಕ್ಷರ ಪದಗ್ರಹಣ ನಿಮಿತ್ತ ಪೂರ್ವಭಾವಿ ಸಭೆ ಶಿಡ್ಲಘಟ್ಟ ನಗರ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯದ ಹಲವು ಸಚಿವರು ಹಾಗೂ ಶಾಸಕರು ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ಸಹ ಸಜ್ಜಾಗಿದ್ದು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ 100ಕ್ಕೂ ಹೆಚ್ಚು ಬಸ್ಗಳು ಹಾಗೂ 100 ಕಾರುಗಳಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಮಾಹಿತಿ ನೀಡಿದರು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅತ್ಯಂತ ಸುಭದ್ರವಾಗಿ ಆಡಳಿತ ನಡೆಸುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದ್ದು, ಹಿಂದಿನ ಯಾವ ಸರ್ಕಾರವೂ ಇಂತಹ ಜನಪರ ಯೋಜನೆಗಳನ್ನು ನೀಡಿರಲಿಲ್ಲ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದೇವೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಚಿಲಕಲನೇರ್ಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾರೆಡ್ಡಿ, ಗುಡಿಯಪ್ಪ, ಕುಂದಲಗುರ್ಕಿ, ಕೆಎಂ ವೆಂಕಟೇಶ್, ನಗರಸಭಾ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಕಂಪನಿ ದೇವರಾಜ್, ನಾರಾಯಣಸ್ವಾಮಿ ಬಂಗಾರಪ್ಪ, ರಾಯಪ್ಪನಹಳ್ಳಿ ಅಶ್ವಥ್ ರೆಡ್ಡಿ, ಮಹಿಳಾ ಜಿಲ್ಲಾಧ್ಯಕ್ಷರಾದ ಯಾಸ್ಮಿನ್ ತಾಜ್, ಗುಡಿಹಳ್ಳಿ ನಾರಾಯಣಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಓಬಳಪ್ಪ, ಮುನೇಗೌಡ, ಕೇಶವಮೂರ್ತಿ, ತನು, ಸೈಯದ್, ಸಲಾಂ, ಸಾದಲಿ, ಗೋವಿಂದರಾಜು, ಗೋಪಾಲ್, ಗಾಯತ್ರಿ, ಶೆಟ್ಟಹಳ್ಳಿ ರಾಮಚಂದ್ರ ಸೇರಿದಂತೆ ಇನ್ನು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಇದೇ ತಿಂಗಳು 21ನೇ ತಾರೀಕು ಭಾನುವಾರ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಅವರ ಒಂದು ಪದಗ್ರಹಣ ಕಾರ್ಯಕ್ರಮ ಇದೆ. ಆ ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ಎಐಸಿಸಿಯಿಂದ ರಾಹುಲ್ಜಿಯವರು, ಕೆಪಿಸಿಸಿ ನಮ್ಮ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಕೆಸಿ ವೇಣುಗೋಪಾಲ್ ಅವರು, ಸುರ್ಜೇವಾಲಾಜಿಯವರು ಹಾಗೂ ಇನ್ನೂ ಎಐಸಿ ಸೆಕ್ರೆಟರಿಗಳು, ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅಣ್ಣವರು, ಸಿದ್ದರಾಮಣ್ಣವರು ಹಾಗೂ ಎಲ್ಲ ಮಂತ್ರಿವರ್ಗದವರು, ಎಲ್ಲ MLAಗಳು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾನು ಕೂಡ ಭಾಗಿಯಾಗ್ತಾ ಇದ್ದೀನಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು 100ಕ್ಕೂ ಹೆಚ್ಚಿನ ಬಸ್ಸುಗಳಲ್ಲಿ ಹಾಗೂ 100 ಕಾರಕ್ಕೂ ಹೆಚ್ಚಿನ ಕಾರುಗಳಲ್ಲಿ ಒಟ್ಟಿಗೆ ಒಂದು 7,000ಕ್ಕೂ ಹೆಚ್ಚಿನ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಆ ಕಾರ್ಯಕ್ರಮನ ನಮ್ಮ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳು ಒಟ್ಟಿಗೆ ಸೇರಿ ಕಾಂಗ್ರೆಸ್ನ ಭಾಳ ಯಶಸ್ವಿಗೊಳಿಸಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಅವತ್ತು ಹೋಗೋಣ, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ನಾವೆಲ್ಲರೂ ಕೂಡ ಅದ್ರಲ್ಲಿ ಭಾಗಿಯಾಗಬೇಕು ಅಂತ ತಮ್ಮನ್ನೆಲ್ಲರಲ್ಲೂ ಮನವಿ ಮಾಡ್ತಿದ್ದೆ. ಈಗ ಏನಿದೆ, ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಸುಭದ್ರವಾದ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಡೀ ಇತಿಹಾಸದಲ್ಲೇ ಏನು ಈ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ, ಇಡೀ ಕಾಂಗ್ರೆಸ್ ಏನು ಈ ಸರ್ಕಾರ ಪ್ರಾರಂಭ ಆದಾಗಲಿಂದಲೂ ಕೂಡ ಯಾರೂ ಕೂಡ ಈ ಥರದ ಒಂದು ಸೌಲಭ್ಯಗಳನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ನಮ್ಗೆ ಹೆಮ್ಮೆ ಇದೆ. ಖಂಡಿತವಾಗ್ಲೂ ಈ ಏನು ಗ್ಯಾರಂಟಿಗಳಿದೆ ಆ ಗ್ಯಾರಂಟಿಗಳನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಪೂರ್ವಭಾವಿ ಸಭೆಗೆ ಆಗಮಿಸಿದ್ರಿ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ರಿ. ಎಲ್ಲರಿಗೂ ಕೂಡ ತುಂಬೂರವೇ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷವಾದ ಒಂದು ವಿಚಾರ ಏನಪ್ಪ ಅಂತಂದ್ರೆ, ಇವತ್ತು ಈಗಾಗಲೇ ನಮ್ಮ ಮುಖಂಡರನ್ನೆಲ್ಲ ತಿಳಿಸ್ತಾ ಇದ್ದೀವಿ. ಏನಪ್ಪ ಅಂದ್ರೆ, ಇದು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಸುಭದ್ರವಾಗಿದೆ. 2023ರಲ್ಲಿ ನಾವೇ ಅಧಿಕಾರ ನಡೆಸಿದ್ದೇವೆ. ಮುಂಬರುವಂತ 2028ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಖಂಡಿತವಾಗಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ನಿರೂಪಣೆಯನ್ನ ಈಗಾಗಲೇ ಕಂಡಿದ್ದೀವಿ. ಯಾಕೆಂತಂದ್ರೆ, ನೋಡಿದಂತೆ ನಡೆದಂತ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇಷ್ಟಪಡ್ತೀವಿ. ಏನಪ್ಪ ಅಂತಂದ್ರೆ, ಚುನಾವಣಾ ಪೂರ್ವವಾಗಿ 2023ರ
ಕೊಟ್ಟಿದ್ದೀವಿ, ಆ ಮಾತನ್ನ ಉಳಿಸ್ಕೊಂಡಿದ್ದೀವಿ. ಹಾಗಾಗಿ ಜನರೆಲ್ಲರೂ ಕೂಡ ಇವತ್ತು ಒಂದು ನಂಬಿಕೆ ಬಂದಿದೆ. ಅಂದ್ರೆ ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇರ್ಬೋದು ಅನ್ನೋದು ಎಲ್ಲ ಜನಾಂಗಕ್ಕೂ ಎಲ್ಲ ಜನತೆಗೂ ಕೂಡ ಇವತ್ತು ಅರ್ಥ ಆಗಿದೆ. ಹಾಗಾಗಿ ಇವತ್ತು ನುಡಿದಂತೆ ನಡೆದಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರು ಇವತ್ತು 2 ವರ್ಷ ನಂತರ ಅವರು ಮುಖ್ಯಮಂತ್ರಿಗಳ ಸ್ಥಾನ ಬಿಟ್ಕೊಳ್ತೀವಿ ಅಂತ ಹೈಕಮಾಂಡ್ ನಲ್ಲಿ ಮಾತುಕತೆ ಮಾಡದಂತೆ ಇವತ್ತು ಅವರು ಕೂಡ ಒಟ್ಟಾದಂತೆ ಅವರು ಕೂಡ ಬಿಟ್ಕೊಟ್ಟು ಇವತ್ತು ನನ್ನ ರಾಷ್ಟ್ರೀಯ ಗುರುಗಳು ನನಗೆ ರಾಷ್ಟ್ರದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕೆ ನಾವೆಲ್ಲರಿಗೂ ಹೆಚ್ಚಿನ ಇವತ್ತು ಅವರ ಒಂದು ಪದಗ್ರಹಣ ಕಾರ್ಯಕ್ರಮ ರಾಷ್ಟ್ರಮಟ್ಟದಲ್ಲಿ ನಡೆಯಿತು. ಅಲ್ಲಿ ಏನಾಯಿತು ಅಂದ್ರೆ ಎಲ್ಲ ಜನಸಂಖ್ಯೆಗಳಿಗೂ ಕೂಡ ಅವತ್ತು ಸೇರಕ್ಕಾಗಲಿಲ್ಲ. ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಹೆಚ್ಚಿನ ಜನ ಸೇರಕ್ಕಾಗಲಿಲ್ಲ. ಅವತ್ತು ಏನು ತೀರ್ಮಾನ ತಗೊಂಡಿದ್ದಕ್ಕೆ ಎಲ್ಲರೂ ಕೂಡ ನಮಗೆ ಬದ್ಧವಾಗಿರ್ಬೇಕಾಯಿತು. ಹಂಗಾಗಿ ಈಗ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ನಾವು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಆಗ್ತಾ ಇದ್ದೀವಿ. ಕೊಟ್ಟಬಾರ್ದಂತೆ ಅಧಿಕಾರನ ಬಿಟ್ಕೊಟ್ಟಂತ ಸಿದ್ದರಾಮಯ್ಯ ಅವರನ್ನು ಭೇಟಿ ಆಗ್ತಾ ಇದ್ದೀವಿ. ಅದೆಲ್ಲದಕ್ಕೂ ವಿಶೇಷವಾಗಿ ಇವತ್ತು ನಮ್ಮ ಪಕ್ಷನ ಮುನ್ನಡೆಸಿಕೊಳ್ಳೋದಕ್ಕೆ ಇವರಿಬ್ಬರ ಸಾರಥ್ಯದಲ್ಲಿ ನಮ್ಮ ಎಐಸಿಸಿಯ ಅಧ್ಯಕ್ಷರು, ನಮ್ಮ ಎಐಸಿಸಿಯ ಹಿರಿಯ ನಾಯಕರು ರಾಹುಲ್ಜಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಡಿ ಕೆ ಹರಿಪ್ರಸಾದ್ ಅವರಿಗೆ ಪಕ್ಷದ ಅಧ್ಯಕ್ಷರ ಸ್ಥಾನ ಇವತ್ತು ಕೊಟ್ಟಿದ್ದಾರೆ. ಆ ಒಂದು ಅಧ್ಯಕ್ಷರ ಸ್ಥಾನದ ಪದಗ್ರಹಣ ಕಾರ್ಯಕ್ರಮ ಇದೇ ಭಾನುವಾರ ಅಂದ್ರೆ 21ನೇ ತಾರೀಕು ಭಾನುವಾರ ದಿನ ಅರಮನೆ ಮೈದಾನದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನು ವಹಿಸಬೇಕು ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ನನಗೆ ಪರ್ಸನಲ್ ಹೇಳಿದ್ದಾರೆ. ನಾನು ಹೋಗುವಾಗ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರ ಕೇಳಿಸಬೇಕು, ನಂದಿ ಆಂಜನಪ್ಪನವರು ಎಲ್ಲರೂ ಒಟ್ಟಿಗೆ ಹೋಗಿ ನಾವು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ವಿ. ನಮ್ಮ ಮುಖ್ಯಮಂತ್ರಿಗಳ ಭೇಟಿಯಾಗಿ ಹಿಂದೆ ಏನು ನಮ್ಗಿನ್ನೆಲ್ಲ ಸುಮಾರು ಜನಕ್ಕೆ ತೊಂದರೆಗಳಿತ್ತು. ಹಳೆ ರೀತಿ ಅಭಿವೃದ್ಧಿಗಳಿರ್ಬೋದು, ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಸ್ವಲ್ಪ ತೊಂದರೆಗಳಾಗಿತ್ತು. ಮುಂದೆ ನೀವು ಬಾಗೇಪಲ್ಲಿ ಸುಬ್ಬಾರಾಯಣ್ಣವರು ಹಿರಿಯರಿದ್ದಾರೆ, ಅವರಿಗೆ ಮಂತ್ರಿ ಸ್ಥಾನ ಲಾಸ್ಟ್ ಕೊಡಬೇಕಾಗಿತ್ತು. ಕಾರಣಗಳಿಂದ ಕೈತಪ್ಪಿದೆ. ಅವ್ರು ಕೊಡಬೇಕು ಅನ್ನೋ ಮಾತನ್ನು ಕೂಡ ಕೇಳಿದಾಗ ಆಯ್ತು ಖಂಡಿತವಾದ ಅವರು ಕೆಲಸದಿಂದ ಮಾಡೋದನ್ನ ಮಾತು ಹೇಳಿದ್ರು. ಅದೇ ರೀತಿ ನನಗೂ ಕೂಡ ಒಂದು ಮಾತು ಹೇಳಿದ್ರು. ಈಗ 21ನೇ ತಾರೀಕು ನಾನು ಕರೆದೆ, ಅಣ್ಣ ನಿಮ್ಮ ಒಂದು ಮುಖ್ಯಮಂತ್ರಿಗಳಾಗಿರೋದಕ್ಕೆ ನಾವು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಿಮ್ಮ ಅಭಿಮಾನಿಗಳು ತುಂಬಾ ಜನ ನಾವಿದ್ದೀವಿ. ಈಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ 21ನೇ ತಾರೀಕು ತೀರ್ಮಾನ ಮಾಡಿದ್ದೀವಲ್ಲ ಅಂತ ಹೇಳಿದೆ. ಆಗ ಹೇಳಿದ್ರು 21ನೇ ತಾರೀಕು ಬೇಡ, ಇನ್ನೊಂದು ದಿನ ಡೇಟ್ ನಿಗದಿಪಡಿಸಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಈಗ ಮಂತ್ರಿಗಳು ಅಂದ್ರೆ ಈಗ ಮಂತ್ರಿಗಳು ಹೇಳಿದ್ದಾರೆ. ಆ ಒಂದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಕೂಡ ಇದೆ. ಇನ್ನು ಒಂದಷ್ಟು ಜನ ಮಂತ್ರಿಗಳಾಗ್ತಾರೆ. ಅವರು ಒಟ್ಟಿಗೆ ಕರೆದು ಪಕ್ಷದ ಅಧ್ಯಕ್ಷರು ಕೂಡ 21ನೇ ತಾರೀಕು ಪದಗ್ರಹಣ ತಗೋತಿದ್ದಾರೆ. ಅವರು ಕರೆದು ಇನ್ನೂ ಗ್ರ್ಯಾಂಡ್ ಆಗಿ ಒಂದು ಕಾರ್ಯಕ್ರಮ ಮಾಡಿ, ಹಾಗಾಗಿ ನಿಮ್ಮ ಕಾರ್ಯಕ್ರಮ ಮುಂದಕ್ಕೆ ಹಾಕೊಳ್ಳಿ. ಈ 21ನೇ ತಾರೀಕು ಆ ಒಂದು ಏನು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರ ಸ್ವಯಂ ಕಾರ್ಯಕ್ರಮಕ್ಕೆ ಹಿಂದೆ ಮೇಘೇದಾಟು ಕಾರ್ಯಕ್ರಮದಲ್ಲೇ ಇವರು ಸುಮಾರು ಶಿಡ್ಲಘಟ್ಟದಿಂದ 200 ಬಸ್ಗಳಲ್ಲಿ 10,000ಕ್ಕೂ ಹೆಚ್ಚಿನ ಜನ ಬಂದಿದ್ದೀರಾ. ಭಾರತ್ ಜೋಡೋ ಬಸ್ಸಿದೆ 200ಕ್ಕೂ ಹೆಚ್ಚು ಬಸ್ಗಳಲ್ಲಿ ನೀವು 10,000ಕ್ಕೂ ಹೆಚ್ಚಿನ ಜನ ಬಂದಿದ್ದೀರಾ. ಅದನ್ನ ಮಾತ್ರ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಅವರ ಮುಖಾಂತರ ಅವ್ರ ಬಾಯಿಂದಲೇ ನಾವು ಕೇಳಿಸ್ತಿದ್ದೀವಿ. ಇವತ್ತು
ಆ ಒಂದು 21ನೇ ತಾರೀಕು ತಾಲೂಕಾದ್ಯಂತ 100 ಬಸ್ಸುಗಳ ವ್ಯವಸ್ಥೆ ಮಾಡಿದ್ದೀವಿ. 100 ಬಸ್ಸುಗಳ ವ್ಯವಸ್ಥೆ, ಪ್ರತಿ ಪಂಚಾಯತಿಗೆ 2 ಬಸ್ಸು, ವಾರ್ಡಲ್ಲಿ ಶಿಕ್ಷಕರ 31 ವಾರ್ಡಲ್ಲಿ 1 ಬಸ್ ವ್ಯವಸ್ಥೆ ಮಾಡಿ ಕಾನೂನು ಬರುತ್ತಾರೆ, ಮುಖಂಡರೆಲ್ಲ ಕಾನೂನು ಬರ್ತಾರೆ. ಈಗ ಕೆಲವು ಕಾರ್ಯಕರ್ತರು, ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲರೂ ಕೂಡ ನಮ್ಮ ಡಿ.ಕೆ. ಸ್ವಯಂ ಕಾರ್ಯಕ್ರಮ ಮಾಡಿಲ್ಲ. ಹಾಗಾಗಿ ಅವರು ಕೂಡ ಸಿದ್ದರಾಮಯ್ಯ ಒಂದೇ ವೇಳೆಯಲ್ಲಿ 3 ಕಾರ್ಯಕ್ರಮ, ಈ 3 ಮುಖಂಡರುಗಳ ಭೇಟಿಯಾದ ಏನಪ್ಪ ಅಂದ್ರೆ ಸಿದ್ದರಾಮಯ್ಯವರು ಅಧಿಕಾರ ಹಸ್ತಾಂತರ ಮಾಡಿದರೆ ಅವರಿಗೆ ಬೀಳ್ಕೊಡುಗೆ ಒಂದು ನಾವೆಲ್ಲರೂ ಸನ್ಮಾನ ಮಾಡಬೇಕಂತೆ. ಈ ಕೇಂದ್ರದ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ಒಂದು ಸನ್ಮಾನ ಮಾಡಬೇಕಾಗುತ್ತೆ. ಅಲ್ಪಸಂಖ್ಯಾತರ ಅಧ್ಯಕ್ಷರ ಸ್ವೀಕಾರ ಮಾಡಿದ್ದಾರೆ. ಒಂದೇ ಮೂಲಕವನ್ನ ಹೋಗಿ ನಾವು ಸನ್ಮಾನಿಸಿ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಸಿದ್ಧತೆ ಕೂಡ ಏನು ಹೆಸರಿದೆ ಇಂದಿನ ಕಾಂಗ್ರೆಸ್ ಪಕ್ಷದ ಪತ್ರಕ್ಕೆ ಸಿದ್ಧಗಟ್ಟೆ ಕಾಂಗ್ರೆಸ್ ಪಕ್ಷದ ಪತ್ರಕ್ಕೆ ಹೀಗಾಗಿ ನಾವೆಲ್ಲರೂ ಕೂಡ ಸಿದ್ಧಗಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಿಂದ ಹಿಡಿದು ನಗರದಲ್ಲಿ ಪ್ರತಿ ವಾರ್ಡ್ನಲ್ಲಿ ಎಲ್ಲರೂ ಒಟ್ಟಾರೆ ನಾವು ಅಂದ್ರೆ 100 ಬಸ್ಸುಗಳ 5,000 ಜನ, ಕಾರುಗಳಲ್ಲಿ 1,000 ಜನ ಹೆಚ್ಚಿಗೆ ಹೋಗಿ 6,000 ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಬೇಕಾಗಿ ನಮ್ಮನ್ನೆಲ್ಲರೂ ನಾನು ಕೇಳಿಕೊಂಡಿದ್ದೆ. ಈಗ ಮಾತು ಕೊಟ್ಟಿದ್ದೀನಿ, ನಿಮ್ಮ ಏನು ನಂಬಿಕೆ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಇನ್ನೂ ಭಾಗಿಯಾಗಿ ಯಶಸ್ವಿಗೊಳಿಸಿದ್ರೆ ಈ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಮುಖಂಡರು ಕಾರ್ಯಕ್ರಮಗಳಿಗೆ ಅನುಭವಿಸಿ ಪ್ರತಿ ಹಳ್ಳಿಯಿಂದ ತಪ್ಪಿನ ನಂಬಿಕೆ ನಾನು ನಮ್ಮ ಪಕ್ಷ ಏನು ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದೇವೆ ಆದ್ದರಿಂದ 7,000 ಜನ ಬರ್ತೀವಿ ಅಂತ ನಾವು ಇನ್ನೂ ಹೆಚ್ಚಿನ ಜನ ಓದಿ ಅವರಿಗೆ ನಾವು ನಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುವಂತ ಕೆಲಸ ಮಾಡೋಣ ಅಂತ ಸಂದರ್ಭದಲ್ಲಿ ಇವತ್ತು ನಾವು ಮುಖ್ಯವಾಗಿ ಮುಖಂಡರುಗಳ ಸಭೆಯನ್ನೇ ಇಟ್ಕೊಳ್ಳೋದು. ಯಾಕಂದ್ರೆ ಕಳೆದ ಬಾರಿ ನಾವು ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳೆಲ್ಲರೂ ಸಭೆ ಕರೆದಿದ್ವಿ. ಇವತ್ತು ಯಾಕೆಂದ್ರೆ ಟೈಮ್ ಹತ್ರ ಇರೋದ್ರಿಂದ ಮತ್ತೆ ನಾವೆಲ್ಲರೂ ಕರ್ಕೊಂಡು ಮಾತಾಡಕ್ಕಾಗಲ್ಲ. ಮುಖಂಡರು ಈಗ ಪಂಚಾಯತ್ ಮುಖಂಡರನ್ನ ಕರೆಸಿದ್ವಿ. ಆ ಯಾರು ಮುಖಂಡರು ಬಂದಿದ್ರೆ ಇವಾಗ ಯಾರು ಅದು ಕಾರ್ಯಕರ್ತರು ಬಂದಿಲ್ಲ ಅಂತವ್ರಿಗೆಲ್ಲ ಒಟ್ಟಿಗೆ ಕೂಡಿಸ್ಕೊಂಡು ಈಗ ಸಭೆ ಆದ್ಮೇಲೆ ಹೋಗಿ ನೀವೊಂದೊಂದು ಪಂಚಾಯತ್ ಮಟ್ಟದಲ್ಲಿ ಒಂದು ಸಭೆ ಮಾಡಿಕೊಟ್ಟು ಈ ಬಂದಾರಂತ ಏನು ಜನಕ್ಕೆ ವ್ಯವಸ್ಥೆ ಏನು, ಹೆಂಗೆ ಎಷ್ಟೊತ್ತು ಬರಬೇಕು ಏನೋ ಅದನ್ನ ನೀವು ಹೋಗಿ ತಿಳಿಸ್ಬೇಕು. ಏನಪ್ಪ ಅಂತಂದ್ರೆ 21ನೇ ತಾರೀಕು ಕಾರ್ಯಕ್ರಮ ಭಾನುವಾರ, ಇದೇ ಭಾನುವಾರ 20/6/2026 ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ. ಅಂದ್ರೆ 10 ಗಂಟೆಗೆ ನಾವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇರಬೇಕು ಅಂತಂದ್ರೆ ಈಗ ನಾವು ಚಿಕ್ಕಮಗಳೂರಿನಿಂದ ಹೊರಡೋದ್ರೆ ಮಿನಿಮಮ್ 2 ಗಂಟೆ ಟೈಮ್ ಬೇಕಾಗುತ್ತೆ ಬಸ್ಗಳಲ್ಲಿ. ಅದಕ್ಕೆ ಬೇಗ ಅಂದ್ರೆ 7 ಗಂಟೆಗೆಲ್ಲ ಅಲ್ಲಿ ಬಸ್ಗಳನ್ನ ಜನಗಳನ್ನ ತುಂಬಿಸ್ಕೊಂಡು ನೀವೆಲ್ಲ ಓಡಬೇಕು. ಈಗ ಈ ಕಡೆ ಮಾಡ್ಕೊಂಡು ಓಡೋರು ಅಟ್ಲೀಸ್ಟ್ 8 ಗಂಟೆ ಒಳಗೆ 7 ಬಿಟ್ಟರೆ ಒಳ್ಳೆಯದು. ಆಮೇಲೆ ನಾವು ಲೇಟ್ ಹೋದ್ರೆ ಅಲ್ಲಿ ಏನಾಗುತ್ತೆ, ಲಕ್ಷಾಂತರ ಜನ ಸೇರ್ತಾರೆ, ಹೋಗಕ್ಕೆ ಜಾಗ ಸಿಗಲ್ಲ, ಹೋಗಿ ಕೂಡ ನಮಗೆ ಅದು ಉಪಯೋಗ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಬೇಗ ಓಡೋಣ. ಬಸ್ಗಳು ಇಂದಿನ ರಾತ್ರಿನೇ ಅವರು ಪಂಚಾಯತ್ಗೆ ಬರುತ್ತೆ. ಈಗ ಏನು ಮುಖಂಡರಿಗೆ ವ್ಯವಸ್ಥೆ ಹೇಳಿರ್ತೀವಿ, ಆ ವ್ಯವಸ್ಥೆಗಳನ್ನ ನೋಡ್ಕೊಂಡು ಬಸ್ ನಂಬರ್ ಕೊಟ್ಟಿರ್ತೀವಿ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ನಾವು ವಿಶೇಷವಾಗಿ ಇನ್ನೊಂದು ಭಾನುವಾರ 21ನೇ ತಾರೀಕಿಗೆ ಅಂತ ನಾವು ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಇಲ್ಲಿ ರಾಜ್ಯಾದ್ಯಂತ ಮಾಡೋದ್ರಿಂದ ನಾವೆಲ್ಲರೂ ಅದಕ್ಕೆ ಸಹಕಾರ ಕೊಡೋಣ. ಬಸ್ ಜೊತೆಗೆ 21ನೇ ತಾರೀಕು ಮೊದಲು ಅನ್ಕೊಂಡಂಗೆ ಶಿಡ್ಲಘಟ್ಟದಲ್ಲಿ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಅವತ್ತು ಅಂತಾರಾಷ್ಟ್ರೀಯ ಯೋಗದ ದಿನ ಆಗಿರೋದ್ರಿಂದ ಅವತ್ತು ಬೇಡ ಅನ್ನೋದು ಒಂದು ಪರಿಕಲ್ಪನೆ ಒಂದಾಯಿತು. ಜೊತೆಗೆ ನಮ್ಮೆಲ್ಲರ ಮಕ್ಕಳು ಏನಿದೆ ಇಂದಿನ ಯುವ ಪೀಳಿಗೆ ಸೆಕೆಂಡ್ PUC ಪಾಸ್ ಆಗಿರ್ತಕ್ಕಂಥ ಮಕ್ಕಳೆಲ್ಲ ಡಾಕ್ಟರ್ ನೀಟ್ ಎಕ್ಸಾಮ್ಸ್ ಬರೆಯುವಂತಹ ಒಂದು ಪ್ರಕ್ರಿಯೆ ಸಹ ಅವತ್ತು 21 ಇರೋದ್ರಿಂದ ಅವ್ರಿಗೂ ನಾವು ಅವಕಾಶ ಕೊಡಬೇಕು. ಯಾಕಂದ್ರೆ ನಾವು ಪ್ರತಿಭಾ ಪುರಸ್ಕಾರ ಕೊಡುವಂತ ವಿಚಾರ ಪ್ರಸ್ತಾಪ ಮಾಡಿರೋದ್ರಿಂದ ಮಕ್ಕಳೇ ಬಂದಿಲ್ಲ ಅಂದಾಗ ಪ್ರತಿಭಾ ಪುರಸ್ಕಾರ ಮಾಡೋದು ಸಾಧ್ಯನೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನ ಡೇಟ್ನ ಪೋಸ್ಟ್ಪೋನ್ ಮಾಡುವಂತ ಒಂದು ಸಂದರ್ಭ ಬಂದ್ರೆ ಹೊರತು ಬೇರೆ ಅನ್ಯತಾ
ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಮಸ್ಯೆ ಆಗಿದೆ ಅನ್ನೋದ್ರಿಂದ ನಾವು ಮುಂಗಟ್ಟಿಯನ್ನು ಮಾಡಲಿಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೂ ಮಾಧ್ಯಮ ಮುಖಾಂತರ ಇವತ್ತು ತಿಳಿಸ್ತಾ ಇದ್ದೀವಿ. ಯಾಕೆಂದ್ರೆ ಸುಮಾರಷ್ಟು ಜನ ಬೇರೆ ಬೇರೆ ಕಡೆಯಿಂದ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬಹಳ ಆಸಕ್ತಿಯಿಂದ ಇರ್ತಕ್ಕಂಥವ್ರಿಗೆ ಇನ್ನೇನಿದು ಗೊಂದಲ ಆಗ್ತಾ ಇದೆ. ಇದು ಅಧಿಕಾರ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯತ್ಗೆ ಬಸ್ಗಳಂತೆ 100 ಬಸ್ಗಳನ್ನು ನಮ್ಮ ಅವರ ಮಾರ್ಗದರ್ಶನದಂತೆ ನಾವೆಲ್ಲರೂ ಪಂಚಾಯತ್ಗೆ 2 ಬಸ್ಗಳಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಮತ್ತು ಕರ್ಕೊಂಡು ಹೋಗಿ ಸಭೆಯಲ್ಲಿ ಯಶಸ್ವಿಗೊಳಿಸಬೇಕಾಗಿದೆ. ಎಲ್ಲರನ್ನು ಮನವಿ ಮಾಡುತ್ತಾ ಈ ಸಭೆಗೆ